ಪರಿಣಾಮ ತಾಪ ಸಂಸ್ಕಾರ ದುಃಖೈ ಗುಣವೃತ್ತಿ ವಿರೋಧಾಚ ದುಃಖಮೇವ ಸರ್ವ ವಿವೇಕಿನಃ. ಪರಿಣಾಮ ತಾಪ ಸಂಸ್ಕಾರ ದುಃಖೈ ಗುಣ ವೃತ್ತಿ ವಿರೋಧಾತ್ ಚ ದುಃಖ ಏವ ಸರ್ವ ವಿವೇಕಿನಃ. ಇದು ಪದಗಳ ವಿಂಗಡಣೆ. ಪರಿಣಾಮ ಅಂದರೆ ಫಲಿತಾಂಶ, ತಾಪ ಅಂದರೆ ಸುಡುವುದು, ಸಂಕಟ. ಸಂಸ್ಕಾರ ಎಂದರೆ ಸ್ವಭಾವ. ಈ ಸ್ವಭಾವವು ಉದಾಹರಣೆಗೆ ಕಾಡಲ್ಲಿ ಒಂದೇ ಜಾಗದಲ್ಲಿ ತುಂಬ ಜನ ನಡೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಕಾಲು ದಾರಿ ಸೃಷ್ಟಿಯಾಗುತ್ತದೆ. ಆ ದಾರಿ ತನ್ನಗೆ ತಾನೇ ಸೃಷ್ಟಿಯಾಗಿರ್ತದೆ. ಅದೇ ರೀತಿ ತಲೆಯಲ್ಲಿ ಬೈತಲೆ, ಒಂದು ಕಡೆ ನಾವು ಕೂದಲನ್ನು ವಿಭಾಗ ಮಾಡಿದಾಗ ಅಲ್ಲಿ ಬೈತಲೆ ಸೃಷ್ಟಿಯಾಗುತ್ತದೆ. ಅದೇ ರೀತಿ ಸಂಸ್ಕಾರವು ಕೂಡ ಜೀವಾತ್ಮನಿಗೆ ಪ್ರತಿಯೊಂದು ಜನ್ಮಗಳಲ್ಲೂ ಸ್ವಭಾವದ ರೀತಿ ಅಚ್ಚೊತ್ತಿದ್ದಂತೆ ಉಂಟಾಗುತ್ತದೆ. ಅದೇ ರೀತಿ ವಂಶ ಪಾರಂಪರೆಯಿಂದ ವಂಶವಾಹಿನಿಗಳು ಕೂಡ ಒಂದು ದೇಹದಲ್ಲಿ ಸೃಷ್ಟಿಯಾಗುತ್ತಾ ಹೋಗುತ್ತದೆ. ಅದಕ್ಕೆ ಜೀನ್ಸ್ ಎಂದು ಹೇಳ್ತಾರೆ. ಸಂಸ್ಕಾರ ಎಂದರೆ ಈ ರೀತಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಗುಣ ಅಂದರೆ ಸಂಕೋಲೆ. ಸತ್ವ, ರಜಸ್ಸು, ತಮಸ್ಸು, ಈ 3 ಗುಣಗಳಿದೆ. ಇವು ಕೂಡ ಜೀವಾತ್ಮನನ್ನು ಕಟ್ಟು ಹಾಕುತ್ತವೆ. ಸತ್ವ ಗುಣದಿಂದ ಕೆಲವೊಂದು ವಿಚಾರಗಳು ಜೀವಾತ್ಮನನ್ನು ಸರಪಣಿಯ ರೀತಿ ಕಟ್ಟು ಹಾಕುತ್ತದೆ. ವೃತ್ತಿ ಎಂದರೆ ಒಂದು ದುಡಿಮೆ, ಯಾವುದೋ ಒಂದು ಕೆಲಸದಲ್ಲಿ ನಿರಂತರವಾಗಿ ಮಾಡುತ್ತಲೇ ಇರುವಂಥದ್ದು. ಉದಾಹರಣೆಗೆ ಗಾಣದ ಎತ್ತು ಎಣ್ಣೆ ತೆಗೆಯಬೇಕಾದರೆ ಗಾಣದ ಸುತ್ತುತ್ತಲೇ ಇರುತ್ತದೆ. ಅದಕ್ಕೆ ಬೇರೆ ಯಾವುದೇ ಪರಿವೇ ಇರುವುದಿಲ್ಲ. ಸೊ ವೃತ್ತಿ ಎಂದರೂ ಕೂಡ ಅದೇ ರೀತಿ ಯಾವುದರ ಪರಿವೇ ಇಲ್ಲದೆ ಪ್ರತಿದಿನ ಮಾಡುವಂಥ ಕೆಲಸವನ್ನೇ ಮಾಡುತ್ತಲೇ ಹೋಗುವುದು. ಗುರಿ ಇಲ್ಲದೆ ಮಾಡುವಂತಹ ಕೆಲಸಗಳಿಗೆ ವೃತ್ತಿ ಎಂದು ಹೇಳಬಹುದಾಗಿದೆ. ವಿರೋಧಾತ್ ಅಂದರೆ ಅದಕ್ಕೆ ಪ್ರತಿಕೂಲವಾಗಿ ಇರುವಂಥದ್ದು. ದುಃಖ ಅಂದರೆ ಅಹಿತಕರವಾದದ್ದು. ಜೀವಾತ್ಮನಿಗೆ ಅಥವಾ ಇಂದ್ರಿಯಗಳಿಗೆ ಯಾವುದು ಅಹಿತಕರವಾಗಿರುತ್ತೋ ಅದಕ್ಕೆ ದುಃಖ ಅಂತ ಹೇಳಬಹುದು. ವಿವೇಕಿನಃ ಅಂದರೆ ಯಾರಿಗೆ ಬುದ್ಧಿಯಲ್ಲಿ ಒಳ್ಳೆಯದು ಕೆಟ್ಟದ್ದನ್ನು ನಿಷ್ಕರ್ಷಣೆ ಮಾಡುವಂತಹ, ವಿಚಾರ ಮಾಡುವಂತಹ ಶಕ್ತಿ ಇರುತ್ತದೋ ಅದಕ್ಕೆ ವಿವೇಕಿನಃ ಎಂದು ಹೇಳಬಹುದಾಗಿದೆ. ಭಾವಾರ್ಥ: ಪರಿಣಾಮ, ಸ್ಥಿತಿಗತಿಗಳು ಇವೆಲ್ಲವೂ ಪೂರ್ವ ಕರ್ಮ ಸಿದ್ಧಾಂತದ ಪ್ರಕಾರ ಆಗಿರುತ್ತದೆ. ಅಂದರೆ ಜೀವಾತ್ಮನಿಗೆ ಇರುವಂತಹ ದುಃಖ, ಸಂಕಟ, ಸ್ಥಿತಿಗತಿಗಳು ಕರ್ಮ ಸಿದ್ಧಾಂತದ ಪ್ರಕಾರ ಅವನ ಸ್ಥಿತಿಗತಿಗಳು ದುಃಖ, ತಾಪ, ಸುಖ, ಬಹುಮಾನ, ಶಿಕ್ಷೆ ಇವುಗಳೆಲ್ಲವೂ ಒದಗಿ ಬಂದಿರುತ್ತದೆ. ಅವುಗಳನ್ನು ಎದುರಿಸುವ ಮೆಟ್ಟಿ ನಿಲ್ಲುವಂತಹ ಒಂದು ಪ್ರಕ್ರಿಯೆಯು ಸಂಸ್ಕಾರದ ರೂಪದಲ್ಲೂ ಹಾಗೂ ಗುಣ ರೂಪದಲ್ಲೂ ಉಂಟಾಗಿರುತ್ತದೆ. ಆದರೂ ಈ ಪ್ರಪಂಚದಲ್ಲಿ ದುಃಖ ಅನ್ನೋದು ಪರಂಪರೆಯಾಗಿ ಹುಟ್ಟಿಕೊಂಡಿರುತ್ತದೆ. ಇದನ್ನು ಮೆಟ್ಟಿ ಮೀರಿ ನಿಲ್ಲುವಂತಹ ಅವರು ವಿವೇಕಿಗಳಾಗಿರುತ್ತಾರೆ. ಈ ವಿವೇಕಿಗಳಿಗೂ ಸಹ ಈ ಲೌಕಿಕ ಪ್ರಪಂಚ ಅನ್ನೋವು ದುಃಖದಿಂದಲೇ ತುಂಬಿದೆ ಎಂದು ಮಹರ್ಷಿ ಪತಂಜಲಿಯವರು ಖೇದಪೂರ್ವಕವಾಗಿ ಈ ಸೂತ್ರದ ಮೂಲಕ ಎಲ್ಲರನ್ನೂ
ಎಚ್ಚರಿಸಿರುತ್ತಾರೆ. ಸೂತ್ರ 16. ಹೇಯಂ ದುಃಖಂ ಅನಾಗತಂ. ಪದಗಳ ವಿಭಾಗ. ಹೇಯಂ ದುಃಖಂ ಅನಾಗತಂ. ಪದಗಳ ಅರ್ಥ. ಹೇಯಂ ಅಂದರೆ ಸ್ವೀಕರಿಸಲು ಯೋಗ್ಯವಾಗಿಲ್ಲದಿರುವಂಥದ್ದು, ಅಂದರೆ ತಿರಸ್ಕರಿಸಲೇಬೇಕಾದಂತಹದ್ದು. ದುಃಖಂ ಅಂದರೆ ಜೀವಾತ್ಮನಿಗೆ ಅಹಿತಕರವಾದದ್ದು, ಸಂಕಟಕರವಾದಂಥದ್ದು. ಅನಾಗತಂ ಅಂದರೆ ಇನ್ನೂ ಬಂದಿಲ್ಲದಿರುವಂತಹದ್ದು, ಆದರೆ ಬಂದೇ ತೀರುವಂತಹದ್ದು. ಭಾವಾರ್ಥ. ಈ ಸೂತ್ರದ ಅರ್ಥ ಏನೆಂದರೆ, ಮುಂಬರಲಿರುವ ಪುನರ್ಜನ್ಮದಲ್ಲಿ ಅವನ ಕರ್ಮ ವಿಶೇಷದಿಂದ ಬರುವಂತಹ ದುಃಖಗಳನ್ನು ಮುಂಚೆಯೇ ಅದನ್ನು ಗುರುತಿಸಿಕೊಂಡು ಅದರ ದಾಳಿಯಿಂದ ತನ್ನನ್ನು ಸಂರಕ್ಷಿಸಿಕೊಳ್ಳಬಹುದಾಗಿದೆ. ಕೆಲವೊಂದು ವಿಚಾರಗಳನ್ನು ನಾವು ಸ್ಮೃತಿಯಿಂದ ತೆಗೆದುಹಾಕಬೇಕಾಗುತ್ತದೆ. ಅವುಗಳಿಗೆ ಹೇಯಂ ಎಂದು ಹೇಳುತ್ತಾರೆ. ತಿರಸ್ಕರಿಸಬಹುದಾದಂತಹ ವಿಚಾರಗಳು. ಏಕೆಂದರೆ ಇದರ ಪರಿಣಾಮವಾಗಿ ಮುಂಬರುವ ಜನ್ಮದಲ್ಲಿ ದುಃಖ, ವಿನಾಶಕಾರಿ ಘಟನೆಗಳು ನಡೆಯುವ ಸಂದರ್ಭವಿರುತ್ತದೆ. ಅದಕ್ಕಾಗಿ ಮಹರ್ಷಿ ಪತಂಜಲಿಯವರು ಅಷ್ಟಾಂಗ ಯೋಗದ ಒಂದು ಅಭ್ಯಾಸವನ್ನು ಯಾವ ಯೋಗ ಸಾಧಕನು ನಿರಂತರವಾಗಿ ಮಾಡುತ್ತಾನೋ ಆ ಜೀವಾತ್ಮನಿಗೆ ಈ ದುಃಖದ ದಾಳಿಯನ್ನು ಗುರುತಿಸಿಕೊಂಡು ಅದರಿಂದ ಸಂರಕ್ಷಿಸಿಕೊಳ್ಳಬಹುದಾಗಿದೆ. ಹಾಗೂ ಅವನ ಅಂತಃಪ್ರಜ್ಞೆಯಲ್ಲಿ ಈ ದುಃಖದ ಮುನ್ಸೂಚನೆಯನ್ನು ಅಂತಃಕರಣದ ಪ್ರಜ್ಞೆಯ ಪ್ರಭೆಯಲ್ಲಿ ಎಚ್ಚರಿಸುತ್ತಲೇ ಬರುತ್ತದೆ.